ನಮಸ್ಕಾರ ರೀ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ರೀ. ನಾನು ಬಕ್ಕೀರಮ್ಮ ಮಾತಾಡತ್ತಿದ್ರಿ. ಇವತ್ತು ಚಿಕನ್ ಮಾಡತ್ತಿದ್ದೀವಿ ನೋಡ್ರಿ. ನಾಟಿ ಕೋಳಿ ಚಿಕನ್ ರೀ. ಅದು ಚಂದಾಗ ಸ್ವಚ್ಛಗೆ 2-3 ಸಲ ತೊಳೆದಿಟ್ಕೊಂಡೇನಿ ರೀ. ತೊಳೆದಿಟ್ಕೊಂಡು ಕುಕ್ಕರ್ನ್ಯಾಗ ಕುದ್ಸಾಕಿಡತ್ತೇನೆ ನೋಡ್ರಿ. ಕುದ್ಸಾಕಿಟ್ಟು 4 ವಿಸಲ್ ಹೊಡಿಸ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಮಸಾಲೆ ಬೇಕಾಗಿದ್ವು ಇವಿಷ್ಟು ನೋಡ್ರಿ. ಇವನ್ನ ಸ್ವಲ್ಪ ಒಂದು 5 ನಿಮಿಷ ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಅವೆಲ್ಲ ಹುರಿದಿಟ್ಕೊಂಡಿದ್ದೆ ರೀ ಫಸ್ಟ್. ಆಮೇಲೆ ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ ಇವೆಷ್ಟು ಮಿಕ್ಸಿಗೆ ಹಾಕಿಟ್ಕೊಂಡೇನಿ ರೀ. ಆಮೇಲೆ 4 ವಿಸಲ್ ಆಗಿಂದ ನೋಡಿದ್ದೆ ರೀ ಅದು ಕುದ್ದೈತೆ ಇಲ್ಲಂತೆ. ಮಸ್ತ್ ಕುದ್ದೈತೆ ರೀ ಅದು. ಅದಾದಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಕಂದು ಬಣ್ಣ ಬರುವಷ್ಟು ಹುರಿಬೇಕ್ರಿ ಅದನ್ನು ಫಸ್ಟ್. ಫುಲ್ ಕೆಂಪಗೆ ಹಿಂಗೆ ಆಗ್ಬೇಕು ನೋಡ್ರಿ. ಕೆಂಪಗೆ ಆಗೋಂಗೂ ಹುರ್ಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಖಾರ ಹಾಕ್ಕೊಂಡು ಸ್ವಲ್ಪ ತಳಸ್ಕೋಬೇಕ್ರಿ ಅದನ್ನು. ನಮಗೆ ಸ್ವಲ್ಪ ನೆಗಡಿ ಬಂದೈತೆ ರೀ, ಮೂಗು ಕಟ್ಟೈತದ, ಅದಕ್ಕೆ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಚೆಂದಾಗ ಬೇಯಿಸ್ಕೋಬೇಕ್ರಿ. ಅವೆಲ್ಲ ಐಟಮ್ಸ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮತ್ತು ರುಬ್ಬಿಟ್ಕೊಂಡಿರ್ತೇವಲ್ರಿ ಇದು ಕೊಬ್ಬರಿನ ಮಸಾಲೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕ್ರಿ. ನಾವು ಸಾರಿಗೆ ಬೇಕಂತ ಭಾಳ ಮಾಡ್ಕೊಂಡಿದ್ದನ್ನು ಸ್ವಲ್ಪ 2 ಚಮಚ ಹಾಕ್ಕೊಂಡ್ರೆ ಸಾಕು. ತಿಕ್ಕ ಗ್ರೇವಿ ಹಂಗೆ ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ಹೊಂದೈತ್ರಿ ಇದು ನೋಡ್ರಿ. ಇಷ್ಟು ಕೆಂಪಾಗ ಸ್ವಲ್ಪ ಎಣ್ಣೆ ಬಿಡೋ ಮಟನೂ ಕುದಿಸ್ಬೇಕ್ರಿ ಅದನ್ನು ನೀರು ಹಾಕ್ಕೊಂಡು. ಹಿಂಗಾಗೈತೆ ನೋಡ್ರಿ. ಇಲ್ಲಿ ಮಟ ಬರೋ ಮಟ ಚಂದ ಕುದಿಸಿದ್ರೆ ಹಿಂಗೆ ಬರುತ್ತೆ. ನಾಟಿ ಕೋಳಿದ್ರಿ ಇದು. ಪಲ್ಯ ಸುಕ್ಕ ಥರ ಟೈಪ್ ಮಾಡಿದ್ದೆ ರೀ. ಮಸ್ತ್ ಆಗಿತ್ತು ರೀ.